ಮತ್ತೆ ಹೇಳ್ತಿದೀಯ? ಏನಾಯ್ತು? ನಮ್ಮ ಅಮ್ಮನ ಹೆಸರು ಲಕ್ಷ್ಮಿನೇ. ಅವಳಿರೋವರೆಗೂ ನನ್ನ ಜೀವನದಲ್ಲಿ ಒಂದು ದಿನನೂ ಕಷ್ಟಪಟ್ಟಿಲ್ಲ. ಅವಳು ಹೋದ್ಮೇಲೆ ತಾಯಿನ ದೇವರನ್ನು ಅವ್ರು ಹೋದ್ರು ಅಂತ ಯಾಕೆ ಕಳ್ತಿದೀಯ? ಅವ್ರು ನಿನ್ನ ಜೊತೆಗೆ ಇರ್ತಾರೆ. ನೀನತ್ರ ಅವ್ರಿಗೂ ನೋವಾಗುತ್ತೆ. ಇನ್ನು ನಮ್ಮ ಕಣ್ಣೀರಿಗೆ ಬೆಲೆ ಇಲ್ಲ, ನಮ್ಮ ದೇಹಕ್ಕಷ್ಟೇ ಬೆಲೆ. ಕೆಲಸ ಬೇರೆ ಇಲ್ಲ ಅಂತ ಹೇಳ್ತಿದ್ಯಾ? ನಿನಗಂತೂ ಯಾವ ಕೆಲಸನೂ ಕೊಡೋದಕ್ಕಾಗೋದಿಲ್ಲ. ನಿನ್ನ ಹೆಂಡತಿ ಮತ್ತೆ ಇವರು ಮನೆ ಕೆಲಸ ಮಾಡ್ಕೊಂಡಿರಿ. ಒಂದು ವೇಳೆ ನೀವು ಒಳ್ಳೆಯವರಲ್ಲ ಅಂತ ಗೊತ್ತಾದರೆ ಆ ದಿನಾನೇ ನಾನು ಸುಮ್ಮನೆ ಇರೋದಿಲ್ಲ, ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಹುಷಾರ್. ನಮ್ಮ ಪಾಲಿಗೆ ದೇವ್ರ ಥರ ಬಂದು ಬೀದಿಲಿ ಬಿದ್ದಿರೋರನ್ನ ನಂಬಿ ಇರೋಕ್ಕೆ ಜಾಗ ಕೊಟ್ಟಿದ್ದೀರಾ. ನಿಮ್ಮ ಋಣ ನಾನು ಯಾವತ್ತೂ ಮರೆಯಲ್ಲ ಸರ್. ನಿಮ್ಮ ನಂಬಿಕೆಗೆ ನಾವು ಯಾವತ್ತೂ ದ್ರೋಹ ಮಾಡಲ್ಲ ಸರ್. ಅಷ್ಟೊಂದು ದೊಡ್ಡ ಮಾತೆಲ್ಲ ಬೇಡಪ್ಪ. ನಾನು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳಿ ಸಾಕು. ನಿಮ್ಗೇನೇ ಸಹಾಯ ಬೇಕಾದರೂ ಸಂಕೋಚ ಇಲ್ಲದೆ ಕೇಳಿ. ಲಲಿತಾ, ಹೋಗಿ ಅವ್ರಿಗೆ ಶೆಡ್ ಬೀಗ ತೆಗೆದುಕೊಟ್ರಪ್ಪ. ಸರಿ, ನಡೀರಿ. ಹೋಗಿ. ಮನೆ ಇಲ್ಲದೆ ಬಂದಿರೋರು ನೀವು 30ನೆವ್ರು ಇರಬೇಕು. ಇಲ್ಲಿ ಏನಿದ್ರು ನಾನು ಹೇಳ್ದಾಗೆ ನಡೆಯೋದು. ಹುಷಾರ್.
ಏನೋ ಇಲ್ಲಮ್ಮ ಆ ಥರ ಎಲ್ಲ ನಡ್ಕೊಳಲ್ಲ. ನೀವು ಹೇಳ್ದಾಗೆ ಕೇಳ್ತೀವಿ. ನಮ್ಮ ಯಜಮಾನ್ರು ಹೇಳಿ ಹೋದ್ರಲ್ಲ, ಏನಾದ್ರೂ ಬೇಕಾದ್ರೆ ಕೇಳಿ ಅಂತ. ಹಾಗೇನಾದ್ರೂ ನೀವು ಕೇಳ್ಗಿಳಿದ್ರೆ ಅವತ್ತೇ ನಿಮ್ಮನ್ ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ. ಏನೋ ಆಯ್ತಾ? ಇಲ್ಲೇ ಕೆಲವೊಂದು ಪಾತ್ರೆಗಳಿವೆ, ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಇವ್ ನೋಡಿದ್ರೆ ಬಟ್ಟೆಗೂ ಗತಿ ಇಲ್ಲ ಅನ್ಸುತ್ತೆ. ಕೆಲವೊಂದು ಬಟ್ಟೆಗಳು ಇವೆ, ಅವನ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಬೇಡ ಅಂದ್ರೆ ಆಚೆ ಹಾಕಿ. ಏನೋ ಆಯ್ತಾ? ಧರ್ಮಕ್ ದಟ್ಟಿ ಕೊಟ್ರೆ ಹಿತ್ಲಲ್ಲಿ ಹೋಗಿ ಮೊಳ ಹಾಕ್ತಿದ್ರಂತೆ. ಹೋಗ್ಲಿ ಇರೋಕೆ ಅಂತ ಮನೆ ಕೊಟ್ರೆ ಏನಮ್ಮ ಹಂಗ್ ನೋಡ್ತಿದೀಯಾ? ಕ್ಲೀನ್ ಮಾಡ್ಕೊಂಡು ಇರೋದಾದ್ರೆ ಇರಿ, ಇಲ್ಲ ಅಂದ್ರೆ ಹೋಗ್ತಾ ಇರಿ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಮ್ಮ. ಅವಳೇನೋ ಸುಮ್ಮನೆ ಮನೆ ನೋಡ್ತಿದ್ದಾಳೆ ಅಷ್ಟೇ. ನಿಮಗಿಷ್ಟ ಆದ್ರೂ ಆಗ್ಲಿಲ್ಲ ಅಂದ್ರೂ ಇಲ್ಲೇ ಇರ್ಬೇಕು. ಏನೋ ಆಯ್ತಾ? ಆಯ್ತಮ್ಮ. ಹಲೋ, ಏನು? ಹೌದಾ? ಹೌದಾಣೆ ಬರ, ಏನೂ ಮಾಡೋಕ್ಕಾಗಲ್ಲ. ಸರಿ. ಯಾರ್ದ ಫೋನು? ಆರಬ್ನಿಂದ. ಏನು ವಿಷಯ? ಹೋದ ವಾರ ಇಬ್ರನ್ನ ಕಳಿಸಿದ್ವಲ್ಲ, ಅದರಲ್ಲೊಬ್ಳು ತನ್ನ ಜೀವನನ ತಾನೇ ಹಾಳು ಮಾಡ್ಕೊಂಡಿದ್ದೆ. ತಾನು ದೊಡ್ಡ ಸಿನಿಮಾ ಹೀರೋಯಿನ್ ಅಂದ್ಕೊಂಡು ಪೊಲೀಸ್ ಹತ್ರ ಹೋಗಿ ತನ್ನ ಕತೆ ಎಲ್ಲ ಹೇಳ್ಕೊಂಡಿದ್ದಾಳೆ. ಅರಬ್ ಶೇಖು ತುಂಬ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಹೇಗೋ ಏನೋ ಅವ್ರಿಗೆ ವಿಷಯ ಗೊತ್ತಾಗಿದೆ. ಹಾಗಾದ್ರೆ ಅವಳ ಕತೆ ಮುಗ್ದಿರುತ್ತೆ. ಜೀವ ತೆಗ್ದಿಲ್ಲ, ಆದರೆ ಜೀವ ಇದ್ದು ಏನು ಪ್ರಯೋಜನ ಇಲ್ದಂಗೆ ಮಾಡಿದ್ದಾರೆ. ಅವಳದೊಂದು ಕೈ ಕಾಲನ್ನ ಕತ್ತರಿಸಿ ಬೀದಿಗೆ ಹಾಕಿದ್ದಾರೆ. ಹೌದಾ? ದುಡ್ಡು ಕೊಟ್ಟಿರೋನು ಸುಮ್ಮನೆ ಇರ್ತಾನ? ಅಲ್ಲಿಗೆ ಹೋದ್ಮೇಲೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು. ಇಲ್ಲ ಅಂದರೆ ಈ ಥರ ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ನರಳಾಡ್ತಾ ಇರ್ಬೇಕಾಗುತ್ತೆ. ಏಯ್, ಈ ವಾರದಲ್ಲಿ ಅರಬ್ಗೆ ಹೋಗ್ತಾರೆ ನೀವಿಬ್ಬರೇ ಅಲ್ವಾ? ಅಲ್ಲಿಗೆ ಹೋದ್ಮೇಲೆ ನಕ್ರ ಮಾಡಿದೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರಿ. ನನಗಿಂತ ಹೆಚ್ಚಾಗಿ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆ. ಮೀರಾ, ಒಂದೇ ಒಂದು ಸಾರಿ ಅವ್ರ ಧ್ವನಿ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಕರಿತೀಯಾ? ಏನಪ್ಪ ಇವಳು ದಿಢೀರಂತ ಮಕ್ಕಳ ಜೊತೆ ಮಾತಾಡಬೇಕು ಅಂತಿದ್ದಾಳೆ. ಏನು ಮಾಡಲಿ?